ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಗೀತಾ ಕನ್ನಡತಿ ಆಲ್ ಇನ್ ಒನ್ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಂತ ಭಾವಿಸ್ತೇನೆ. ನಾನು ಸಹ ಚೆನ್ನಾಗಿದ್ದೇನೆ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಾವು ದೀಪಾವಳಿ ಹಬ್ಬನ ಯಾವ ರೀತಿ ಆಚರಿಸ್ತೀವಿ, ಯಾವ ಥರ ಪೂಜೆಗಳನ್ನು ಮಾಡಿದ್ದು ಅಂತ ನಾನು ತೋರಿಸ್ತಾ ಇದ್ದೀನಿ. ಹಾಗೆ ನಾವಿಲ್ಲಿ ಈ ವರ್ಷ ಆಚರಿಸಿದ್ದು ನಮ್ಮ ಆಂಟಿ ಊರಲ್ಲಿ ದೀಪಾವಳಿ ಹಬ್ಬನ. ಹಾಗಾಗಿ ಊರಲ್ಲಿ ಅಂದರೆ ನಮ್ಮ ಆಂಟಿ ಮನೆಯಲ್ಲಿ ಯಾವ ರೀತಿ ಹಬ್ಬನ ಆಚರಿಸಿದ್ದು ಅಂತ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ದಯವಿಟ್ಟು ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಹಾಗೆ ನೀವು ಯಾವ ರೀತಿ ಹಬ್ಬವನ್ನು ಆಚರಿಸ್ತೀರಾ ಅಂತ ಕಮೆಂಟ್ ಮಾಡಿ. ನಾವು ಹಬ್ಬ ಮಾಡಿದ್ದು ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಪೂರ್ತಿ ವಿಡಿಯೋನ ನೋಡೋದು ಮರಿಬೇಡಿ, ದಯವಿಟ್ಟು ನೋಡಿ. ಹಾಗೆ ನಾಳೆ ಹಬ್ಬ ಅನ್ನಂಗೆ ನಾವು ನೈಟೇ ಅಂದರೆ ಸಂಜೆನೇ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ. ಅಂದರೆ ಹೂವು ಎಲ್ಲ ತೊಗೊಂಡು ಬಂದಿದ್ದರು. ಸೊ ನಾನು ಹೂವು ಕಟ್ಟೋದ್ರಲ್ಲಿ ಸ್ವಲ್ಪ ಫಾಸ್ಟ್ ಹೂವು ಕಟ್ಟೋದು. ಹಾಗಾಗಿ ನಾನು ಹೂವು ಕಟ್ಟಿದ್ದೆ, ಎಲ್ಲ ರೆಡಿ ಮಾಡ್ಕೊಂಡ್ವಿ. ನೈಟೇ ಹೂವು ಕಟ್ಟಿ ಎಲ್ರ ಮನೆಯೂ ಅಷ್ಟೇ ಅಲ್ವಾ, ಹಬ್ಬ ಅಂದರೆ ನಾಳೆಗೆ ಎಲ್ಲರೂ ಇವತ್ತೇ ಪ್ರಿಪ್ರೇಷನನ್ನು ಮಾಡ್ಕೊಳ್ತೇವೆ. ಹಾಗಾಗಿ ನಾನು ಸ್ವಲ್ಪ ಹೂವು ಕಟ್ಕೊಟ್ಟೆ. ಹಾಗೆ ಇನ್ನೊಬ್ಬರು ಪಕ್ಕದ ಮನೆಯವರು ಅಂದರೆ ನಮ್ಮ ಆಂಟಿಯವರ ತಮ್ಮದಿರ ಮನೆಯವರು, ಅವರು ಸ್ವಲ್ಪ ಹೂವು ಕಟ್ಕೊಡು ಅಂತ ಕೊಟ್ಟರು. ಸೊ ಅವ್ರಿಗೂ ಸಹ ಹೂವನ್ನ ನಾನು ಕಟ್ಕೊಟ್ಟೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಆಚರಿಸಿದ್ವಿ ದೀಪಾವಳಿನ. ಪೂರ್ತಿ ವಿಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಕೇಳ್ತಿದ್ದೀನಿ. ದೀಪಾವಳಿ ಅಂದರೆ ದೀಪಗಳ ಹಬ್ಬ, ಕತ್ತಲನ್ನೆಲ್ಲ ಓಡಿಸಿ ಬೆಳಕನ್ನು ಕೊಡುವಂಥ ಹಬ್ಬ ಅಂತಲೇ ಹೇಳ್ಬೋದು. ನಾನು ಹೂವು ಎಲ್ಲ ಕಟ್ಕೊಟ್ಟೆ, ಸಂಜೆನೇ ಕಟ್ಟಿ ಇಟ್ಬಿಟ್ಟು ನೆಕ್ಸ್ಟು ಬೆಳಗ್ಗೆ ಎದ್ದು ಸಗಣಿನಲ್ಲಿ ಈ ಥರ ಮಾಡ್ತಾರೆ. ಇವ್ರ ಕಡೆ ಎಲ್ಲ ತಿಪ್ಪಪ್ಪ ಅಂತಾರಂತೆ, ಬಟ್ ನಮ್ಮ ಕಡೆ ಕೆರ್ಕ ಅಂತ ಅಂತೀವಿ. ನಿಮ್ಮ ಕಡೆ ಏನಂತೀರಾ ಇದನ್ನು? ದೀಪಾವಳಿ ಹಬ್ಬದಲ್ಲಿ ಈ ಒಂದು ಆಚರಣೆನ ಯಾರೆಲ್ಲ ಮಾಡ್ತೀರಾ ಕಮೆಂಟ್ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ಆಗಿನ ಕಾಲದ ಸಂಪ್ರದಾಯಗಳು ಇನ್ನೂ ಕೆಲವು ಉಳಿದಿರೋದಕ್ಕೆ ನಾವು ಸಂತೋಷ ಪಡಲೇಬೇಕು. ಇನ್ನೂ ಕೆಲವೊಂದು ಕಣ್ಮರೆ ಆಗೋಗ್ಬಿಟ್ಟಿದೆ. ಅದು ನಮ್ಮ ಬೇಜವಾಬ್ದಾರಿ ಥರನೋ ಅಥವಾ ಸೋಮಾರಿತನನೋ ಏನೋ ಗೊತ್ತಿಲ್ಲ, ಅಥವಾ ಶಾರ್ಟ್ಕಟ್ ಯೂಸ್ ಮಾಡ್ತಿದ್ದೀವೋ ಗೊತ್ತಿಲ್ಲ. ಬಟ್ ಹಳೆ ಸಂಪ್ರದಾಯಗಳು ಕೆಲವೊಂದು ಕಣ್ಮರೆಯಾಗಿದೆ. ಇಂಥ ಕೆಲವೊಂದು ಸಂಪ್ರದಾಯಗಳು ಉಳ್ಕೊಂಡಿರೋದಕ್ಕೆ ನಾವು ಖುಷಿ ಪಡಲೇಬೇಕಾಗುತ್ತೆ. ನಮ್ಮ ಆಂಟಿ ಈ ಥರ ಸಗಣಿನಲ್ಲಿ ಉಂಡೆಗಳನ್ನು ಮಾಡಿ ಗಣಪನ ಥರ ಬಾಗಿಲುಗಳಿಗೆಲ್ಲ ಇಡ್ತಾಯಿದ್ರು. ಸೊ ನಾನು ಅದಕ್ಕೆಲ್ಲ ಹೂವು ಮುಡಿಸ್ತಾ ಇದ್ದೆ. ನನ್ನ ಮಗ ವೀಡಿಯೋ ಮಾಡ್ತಾಯಿದ್ದ. ಅಂದರೆ ನಮ್ಮ ಮನೆಯಲ್ಲಿ ಏನಪ್ಪ ಅಂದರೆ ಯಾರಿಗೂ ಸಹ ಫೇಸ್ ತೋರ್ಸೋಕ್ಕೆ ಇಷ್ಟಪಡಲ್ಲ ಆ ಒಂದು ವೀಡಿಯೋಗೆ, ಬಟ್ ನನಗೆ ಸಪೋರ್ಟ್ ಮಾಡ್ತಾರೆ. ಅದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಮತ್ತು ಈ ಒಂದು ಬಾಗಿಲಿಗೆ ಈ ಥರ ಎಲ್ಲ ರೆಡಿ ಮಾಡಿರು. ನೆಕ್ಸ್ಟು ದನಿನ ಮನೆ ಅಂದರೆ ಕೊಟ್ಟಿಗೆ ಮನೆ ಬಾಗಿಲಿದೆ, ಅಲ್ಲಿಗೂ ಸಹ ಈ ಥರ ಎಲ್ಲ ಸಗಣಿ ಉಂಡೆಗಳನ್ನು ಮಾಡಿಟ್ಟಿದ್ರು. ಅಲ್ಲೂ ಸಹ ನಾನು ಹೂವನ್ನೆಲ್ಲ ಮುಡಿಸಿ ಬಂದೆ. ಇದೇ ನಮ್ಮ ಆಂಟಿಯವ್ರದ್ದು ದನಿನ ಮನೆ ಅಥವಾ ಕೊಟ್ಟಿಗೆ ಮನೆ ಅಂತ ಹೇಳ್ಬೋದು. ಇಲ್ಲೂ ಸಹ ನಾನು ಆಂಟಿ ಈ ಥರ ಎಲ್ಲ ರೆಡಿ ಮಾಡಿದರು. ನಾನು ಇಲ್ಲೂ ಸಹ ಹೂವನ್ನು ಮುಡಿಸ್ದೆ. ತುಂಬಾ ಚೆನ್ನಾಗಿತ್ತು, ಒಂಥರ ಖುಷಿ ಆಯಿತು ಹಬ್ಬ ಆಚರಣೆ ಮಾಡಿದ್ದು. ನೆಕ್ಸ್ಟು ನಾವಿದನ್ನು ಕೆರ್ಕ ಅಂತೀವಿ. ನಮ್ಮೂರ ಕಡೆ ಎಲ್ಲ ಹೊರಗಡೆ ಹಾಕ್ತೀವಿ. ಇದನ್ನು ಬಿಟ್ಟು ಬಾಗಿಲಿಗೆ ಇಡೋದು ಬಿಟ್ಟು ಇನ್ನೊಂದು ಕೆರ್ಕ ಅಂತ ಹೇಳ್ತೀವಿ. ಅದೇ ಇವರು ತಿಪ್ಪಪ್ಪ ಅಂತ ಹೇಳ್ತಾರಲ್ವ, ಅದನ್ನು ಇವರು ಒಳಗಡೆನೇ ಹಾಕ್ತಾರೆ. ಬಟ್ ನಾವು ಹೊರಗಡೆ ಮಾಡ್ತೀವಿ ಆ ಪೂಜೆನ. ಇವರು ಇದೇ ವ್ಯತ್ಯಾಸ, ನಮಗೂ ಇವ್ರಿಗೂ, ನಮ್ಮ ಕಡೆಗೂ ಇವ್ರ ಕಡೆಗೂ ಏನು ವ್ಯತ್ಯಾಸ ಅಂದರೆ ಒಳಗಡೆ ದೀಪಪ್ಪನ ಹಾಕ್ತಾರೆ, ನಮ್ಮ ಕಡೆ ಹೊರಗಡೆ ಹಾಕಿ ಪೂಜೆ ಮಾಡ್ತೀವಿ. ಇದೇ ವ್ಯತ್ಯಾಸ. ನಾನು ಆವಾಗಲೇ ಹೇಳಿದಂಗೆ ನಾನು ಇದಕ್ಕೆಲ್ಲ ಹೂವು ಮುಡಿಸ್ದೆ ದನಿನ ಮನೆ ಅಥವಾ ಕೊಟ್ಟಿಗೆ ಮನೆಯಲ್ಲಿ. ತುಂಬಾ ಚೆನ್ನಾಗಿತ್ತು, ಒಂಥರ ಖುಷಿ ಇತ್ತು ಅಂತಲೇ ಹೇಳ್ಬೋದು. ಈಗ ಬನ್ನಿ ಒಳಗಡೆ ಯಾವ ರೀತಿ ನಮ್ಮ ಆಂಟಿ ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಇದೇ ತಿಪ್ಪಪ್ಪ ಅಥವಾ ಕೆರ್ಕ ಅಂತ ಹೇಳೋದು. ಇಲ್ಲಿ ಅದು ಹಾಕೋಕ್ಕೂ ಮುಂಚೆ ಅಲ್ಲಿ ಸಾರಿಸ್ಬಿಟ್ಟು ರಂಗೋಲಿನ ಹಾಕಿ ಇವರು ಒಳಗಡೆನೇ ಮಾಡ್ತಾರೆ. ಬಟ್ ನಮ್ಮೂರಲ್ಲಿ ಎಲ್ಲ ನಾವು ಹೊರಗಡೆ ಮಾಡ್ತೇವೆ ಅಂತಲೇ ಇದನ್ನೇ ಹೇಳಿದ್ದು. ತುಂಬ ಚೆನ್ನಾಗಿರುತ್ತೆ ಈ ಆಚರಣೆ ಮಾತ್ರ. ಪ್ರತಿ ವರ್ಷ ದೀಪಾವಳಿನಲ್ಲಿ ರೆಡಿ ಮಾಡೋಕ್ಕೆ ನೋಡಿ ಹೂವೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಹೂವು ಮುಡಿಸೋದಕ್ಕೆ. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾವು ಈ ಕೆರ್ಕಂಗೆ ಅಥವಾ ತಿಪ್ಪಪ್ಪಂಗೆ ಈ ಬೆಳೆಗಳ ಒಂದು ಈ ರಾಗಿ ಕಡ್ಡಿ ಆಗಿರ್ಬೋದು ಅಥವಾ ಜೋಳದ ಕಡ್ಡಿ ಆಗಿರ್ಬೋದು, ಅಣ್ಣೆ ಹೂವು, ಇದನ್ನೆಲ್ಲ ಇಡಬೇಕಾಗುತ್ತೆ. ಇದು ಒಂದು ಸಾಂಪ್ರದಾಯಿಕ ಆಚರಣೆ ಅಥವಾ ರೈತರ ಆಚರಣೆ ಅಂತಲೇ ಹೇಳ್ಬೋದು. ಇದಕ್ಕೆ ರೀಸನ್ ನನಗೆ ಗೊತ್ತಿಲ್ಲ. ಇದು ಏನಕ್ಕೆ ಅಂತ ನಾನು ತಿಳ್ಕೊಬೇಕಂತ ತುಂಬ ಕುತೂಹಲ ಇದೆ, ತಿಳ್ಕೊತೀನಿ. ನೆಕ್ಸ್ಟ್ ಈ ಥರ ಎಲ್ಲ ರೆಡಿ ಮಾಡ್ತಾರೆ. ಇಲ್ಲಿ ಸೂರ್ಯ ಚಂದ್ರ ಅಂತೇಳಿ ಗೋಡೆಗೆ ಹಾಕ್ತಾರೆ ಈ ಥರ ಸಗಣಿನಲ್ಲಿ. ತುಂಬಾ ನೋಡಿ ಎಷ್ಟು ಇದಕ್ಕೊಂದು ಅರ್ಥ ಇದ್ದೇ ಇರುತ್ತೆ. ಸುಮ್ಮನೆ ಯಾರೂ ಆಚರಣೆ ಮಾಡಿರಲ್ಲ ಆವಾಗಿನವರು. ಹಾಗಾಗಿ ಇದಕ್ಕೆ ಒಂದು ಅರ್ಥ ಇದ್ದೇ ಇದೆಲ್ಲ ಆಚರಿಸ್ತಿರೋದು. ತುಂಬಾ ಚೆನ್ನಾಗಿದೆ ಈ ಆಚರಣೆ, ಏನಂತೀರಾ ನೋಡಿ. ಕೆಳಗಡೆ ಸಣ್ಣ ಸಣ್ಣ ಗಣಪಗಳನ್ನು ಮಾಡಿಟ್ಟಿದ್ದಾರೆ. ತುಂಬ ಚೆನ್ನಾಗಿತ್ತು, ನನಗಂತೂ ತುಂಬಾ ಇಷ್ಟ ಆಯಿತು. ನಮ್ಮ ಕಡೆನೂ ಮಾಡ್ತೀವಿ. ನಮ್ಮ ಬಾಬು ಬಂದುಬಿಟ್ಟು ವಿಡಿಯೋ ಅಂತೇಳಿ ಕೈಯೆಲ್ಲ ಹಿಡಿತಾ ಇದ್ದ. ನೆಕ್ಸ್ಟು ಆ ಒಂದು ತಂದಿರ್ತಕ್ಕಂಥ ದವಸದ ತೆನೆಗಳನ್ನು ಅಥವಾ ರಾಗಿ ಕಡ್ಡಿ ಅಥವಾ ಜೋಳದ ತೆನೆ ಕಡ್ಡಿ ಇವನ್ನೆಲ್ಲ
ಆ ಥರ ಒಂದು ಸಿಕ್ಸಿ ಆಚರಣೆಯನ್ನು ಮಾಡೋದು ತುಂಬಾ ವಿಶೇಷ ಅನ್ನಿಸ್ತು. ನೀವು ಮಾಡ್ತೀರಾ, ಆಲ್ಮೋಸ್ಟ್ ಎಲ್ಲ ಕಡೆ ಹಳ್ಳಿಗಳಲ್ಲಿ ಮಾಡೇ ಮಾಡ್ತಾರೆ. ಕೆಲವರು ಹಳ್ಳಿಯಿಂದ ಟೌನ್ಗೆ ಹೋದವರು ಕೆಲವೊಂದು ಸಂಪ್ರದಾಯನ ಬಿಡಲ್ಲ ಅನ್ನೋರು ಅವರು ಸಹ ಸಗಣಿನ ತಗೊಂಡೋಗಿ ಈ ಥರ ಕೆರ್ಕನ್ನು ಅಥವಾ ತಿಪ್ಪಪ್ಪನ್ನ ಹಾಕೇ ಹಾಕ್ತಾರೆ, ಪೂಜೆಯನ್ನು ಮಾಡೇ ಮಾಡ್ತಾರೆ ಅಂತ ಹೇಳ್ಬೋದು. ಇಲ್ಲಿ ನಮ್ಮ ಆಂಟಿ ಮತ್ತು ನಮ್ಮ ಸಿಸ್ಟರ್ ಇಬ್ಬರು ಸಹ ಹೂವು ಮುಡಿಸ್ತಾಯಿದ್ರು. ಹಾಗೆ ನಾನು ವೀಡಿಯೋ ಮಾಡ್ಕೊಂಡೆ. ತುಂಬಾ ಚೆನ್ನಾಗಿರುತ್ತೆ, ಪೂರ್ತಿ ನೋಡಿ. ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಾಗುತ್ತೆ. ನೀವು ಯಾರಾದರೂ ಈ ಥರ ಮಾಡ್ತಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹೇಗಿತ್ತು ಅಂತ ಕೊನೆವರೆಗೂ ನೋಡಿ. ಇನ್ನೂ ಯಾವ ರೀತಿ ಅಲಂಕಾರ ಮಾಡೋದು, ಯಾವ ರೀತಿ ದೀಪ ಹಚ್ಚಿದ್ದು ಎಲ್ಲ ಇದೆ. ಪೂರ್ತಿ ವೀಡಿಯೋನ ನೋಡಿ. ಈ ಥರ ಹೂವೆಲ್ಲ ಮುಡಿಸಿ ಡೆಕೋರೇಷನ್ ಮಾಡ್ತಾಯಿದ್ದಾರೆ. ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಈ ಥರ ಕೊನೆಗೆ ರೆಡಿ ಆಯಿತು ತಿಪ್ಪಪ್ಪ ಅಂತಲೇ ಹೇಳ್ಬೋದು. ಇಲ್ಲಿ ನಾವು ಇವಾಗ ದೀಪವನ್ನು ಹಚ್ಚಿಟ್ಟು ಇಲ್ಲೂ ಸಹ ಪೂಜೆ ಮಾಡಿ ನೈವೇದ್ಯ ಮಾಡಿ ಎಲ್ಲವನ್ನು ಮಾಡ್ತೇವೆ. ಹಾಗೆ ನೋಡ್ತಾ ಇರಿ, ದೀಪ ಎಲ್ಲ ರೆಡಿ ಮಾಡಿಟ್ಟಿದ್ದೀವಿ. ನೆಕ್ಸ್ಟು ನನ್ನ ಮಗ ದೇವ್ರ ಮನೆಯಲ್ಲಿ ಹೂವು ಎಲ್ಲ ಫೋಟೋಗೆ ಹೂವುಗಳನ್ನೆಲ್ಲ ಹಾಕ್ತಾಯಿದ್ದ, ಪೂಜೆ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದ. ಹಾಗೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ. ನೆಕ್ಸ್ಟ್ ನಾನು ಅಲ್ಲಿ ಹೂವು ಎಲ್ಲ ಮುಡಿಸಿ ಆದಮೇಲೆ ನಾನು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬಂದು ನಮ್ಮ ಆಂಟಿಗೆ ಸ್ವಲ್ಪ ಅಡುಗೆ ಮನೆಯಲ್ಲಿ ಹೆಲ್ಪ್ ಮಾಡೋಣ ಅಂತ ಬಂದೆ. ನಮ್ಮ ಆಂಟಿನೂ ಸ್ನಾನ ಮಾಡ್ಕೊಂಡು ಹಬ್ಬದ ಅಡುಗೆನ ಮಾಡ್ತಾಯಿದ್ರು. ನಾನು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಹೆಸರು ಬೇಳೆ ಎಲ್ಲ ಕ್ಲೀನ್ ಮಾಡಿ ಕೊಡ್ತಾಯಿದ್ದೆ, ಅಂದರೆ ಕೋಸಂಬರಿಗೆ ಸೈಡ್ಸ್ಗೆ. ನಾನು ಹೆಲ್ಪ್ ಮಾಡಿಬಿಟ್ಟು ನೆಕ್ಸ್ಟು ಪೂಜೆ ಮಾಡೋದನ್ನು ವೀಡಿಯೋ ಮಾಡೋಕ್ಕೆ ಹೋದೆ. ತುಂಬಾ ಚೆನ್ನಾಗಿತ್ತು ಹಬ್ಬದ ಆಚರಣೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ನಮ್ಮ ಸಿಸ್ಟರ್ ಫೋಟೋಗೆಲ್ಲ ಹೂವು ಹಾಕ್ತಾಯಿದ್ರು. ನನ್ನ ಮಗ ಕೆಳಗಡೆ ನಿಂತ್ಕೊಂಡು ಹೂವು ಎಲ್ಲ ಕೊಡ್ತಾಯಿದ್ದ. ಹೂವು ಎಲ್ಲ ಫೋಟೋಗೂ ಹೂವು ಹಾಕ್ಬಿಟ್ಟು ಹಬ್ಬಕ್ಕೆ ರೆಡಿ ಮಾಡಿದ್ರು. ಫಸ್ಟ್ ಹೂವು ಎಲ್ಲ ಹಾಕಿ ಆಮೇಲೆ ಪೂಜೆಯನ್ನು ಮಾಡೋದಕ್ಕೆ ಪ್ರಿಪ್ರೇಷನ್ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. ಈ ಥರ ಎಲ್ಲ ಫೋಟೋಗೆಲ್ಲ ಹೂವು ಇಟ್ಟು ರೆಡಿ ಮಾಡಿದ್ರು. ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಫೋಟೋಸ್ ಎಲ್ಲ. ಮನೆಯಲ್ಲಿ ದೇವ್ರ ಫೋಟೋಗೆ ಈ ಥರ ಅಲಂಕಾರ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ? ಹೌದು, ಹಬ್ಬ ಅಂದರೆ ಹಾಗೇ ಆಗಲ್ಲ. ಇದೆಲ್ಲವನ್ನು ಮಾಡಿದ್ರೆ ಮಾತ್ರ ಹಬ್ಬ ಅಂತ ಒಂದು ಖುಷಿ ಇರುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ಇಲ್ಲಿ ಈಗ ಅದೇ ತಿಪ್ಪಪ್ಪನ ಹತ್ರ ದೀಪ ಇಟ್ಟು ದೀಪವನ್ನು ಹಚ್ಚುತ್ತಾ ಇದ್ದೀವಿ. ಪೂಜೆ ಮಾಡೋದಕ್ಕೆ ಪೂಜೆ ಸ್ಟಾರ್ಟ್ ಆಯಿತು. ಇನ್ನೇನು ಇಲ್ಲಿಗೆ ಫಸ್ಟು ಬಾಳೆಹಣ್ಣು ಕಾಯಿ ಇಡ್ತೀವಿ. ನೆಕ್ಸ್ಟು ಹಬ್ಬದ ಅಡುಗೆನೂ ಸಹ ಎಡೆ ಮಾಡ್ತೀವಿ. ಹಾಗೆ ಹಣ್ಣು ಕಾಯಿ ಅಂತೇಳ್ಬಿಟ್ಟು ಬಾಳೆಹಣ್ಣು ಮತ್ತು ತೆಂಗಿನಕಾಯಿನೂ ಸಹ ನೈವೇದ್ಯಕ್ಕೆ ಇಡ್ತೀವಿ. ಇನ್ನೂ ಮಾಡಿಲ್ಲ, ಪೂಜೆ ಆದಮೇಲೆ ಮಾಡ್ತೀವಿ. ನೆಕ್ಸ್ಟ್ ಇಲ್ಲಿ ಹಬ್ಬಕ್ಕೆ ಒಬ್ಬಟ್ಟು ರೆಡಿ ಆಯಿತು. ನಮ್ಮ ಆಂಟಿ ಒಬ್ಬಟ್ಟಿನ ಉಂಡೆ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಹಬ್ಬಕ್ಕೆ, ಅಂದರೆ ಎಡೆಗೆ. ಈ ಪೂಜೆ ಆದಮೇಲೆ ಒಬ್ಬಟ್ಟು ತಟ್ಬಿಟ್ಟು ಎಡೆಯನ್ನು ಮಾಡೋದು ಅಂತಲೇ ಹೇಳ್ಬೋದು. ಅಡುಗೆ ಕೆಲಸ ಎಲ್ಲ ಆಗ್ತಾಯಿದೆ. ನೆಕ್ಸ್ಟ್ ಅಲ್ಲಿ ನನ್ನ ಮಗ ಪೂಜೆ ಮಾಡ್ತಾಯಿದ್ದ. ನಮ್ಮ ಮನೆಯವರು ಸಹ ಇಲ್ಲೇ ಇದ್ದು, ನಾನು ನನ್ನ ಮಗ ನಮ್ಮ ಮನೆಯವರು 3 ಜನ ಇಲ್ಲೇ ಇದ್ವಿ ಹಬ್ಬಕ್ಕೆ. ಸೊ ಇಲ್ಲೇ ಹಬ್ಬನ ಮಾಡಿದ್ವಿ. ಹಾಗಾಗಿ ಎಲ್ಲರೂ ಸ್ನಾನ ಮಾಡಿಕೊಂಡು ರೆಡಿ ಆಗ್ತಾಯಿದ್ರು. ಈಗ ಎಡೆ ಎಲ್ಲ ಇಟ್ಟಿದ್ದೀವಿ ನೋಡಿ. ತಿಪ್ಪಪ್ಪನ ಹತ್ರನೂ ಎಡೆಯನ್ನು ನೈವೇದ್ಯಕ್ಕೆ ಎಡೆ ಇಟ್ಟು ಮತ್ತು ತೆಂಗಿನಕಾಯಿ ಹಣ್ಣು ಕಾಯಿ ಅಂತ ಬಾಳೆಹಣ್ಣು ಕಾಯಿನೂ ಸಹ ಇಟ್ಟಿದ್ದೀವಿ. ನೆಕ್ಸ್ಟ್ ನನ್ನ ಮಗ ಒಳಗಡೆ ಎಲ್ಲ ಪೂಜೆ ಮಾಡಿ ಈಗ ತಿಪ್ಪಪ್ಪಂಗೆ ಪೂಜೆಯನ್ನು ಮಾಡ್ತಾಯಿದ್ದಾನೆ. ನೆಕ್ಸ್ಟು ಇಲ್ಲಿ ನೋಡಿ ಈ ಥರ ಎಲ್ಲ ಪೂಜೆ ಆಗಿ ಮುಗೀತು. ಇಲ್ಲಿ ನಮ್ಮ ಆಂಟಿರೂರಲ್ಲಿ ಏನಪ್ಪ ಅಂದರೆ ಮನೆ ದೇವ್ರ ದೀಪ ಅಂತ ಹೇಳ್ಬಿಟ್ಟು ಸಪ್ರೇಟ್ ಹಚ್ಚಿ ಹಬ್ಬಗಳಲ್ಲಿ ಮತ್ತು ವಾರಗಳಲ್ಲಿ ಪೂಜೆಯನ್ನು ಮಾಡ್ತಾರೆ. ಆ ರೀತಿ ಮಾಡಿದ್ದಾರೆ ಇಲ್ಲಿ. ತುಂಬಾ ಚೆನ್ನಾಗಿ ಮಾಡ್ತಾರೆ. ನಮ್ಮ ಆಂಟಿಯವ್ರ ಮನೇಲಂತೂ ಪೂಜೆ ಪುನಸ್ಕಾರ ತುಂಬ ಚೆನ್ನಾಗಿ, ತುಂಬ ಎಲ್ಲರೂ ಭಕ್ತಿಯಿಂದಲೇ ಮಾಡ್ತಾರೆ. ಬಟ್ಟು ನಮ್ಮ ಆಂಟಿಯವರು ತುಂಬ ಕ್ಲೀನು, ತುಂಬ ನೀಟು ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ ಈ ದೀಪಗಳು ದೇವ್ರ ದೀಪಗಳು, ಅವರ ಮನೆ ದೇವ್ರ ದೀಪಗಳು ಅಂತಲೇ ಹಚ್ಚುತ್ತಾರೆ ಸಪ್ರೇಟು. ಸೊ ನನ್ನ ಮಗ ಪೂಜೆ ಎಲ್ಲ ಮಾಡಿ ಮುಗಿಸಿದ. ಇಲ್ಲೂ ಸಹ ಪೂಜೆ ಎಲ್ಲ ಮುಗಿದ್ಮೇಲೆ ನೈವೇದ್ಯವನ್ನು ಮಾಡಿದ್ದು ಫೋಟೋಗೆ ದೇವ್ರಿಗೆ ಎಲ್ಲ ನೋಡಿ. ಇದು ನೈವೇದ್ಯಕ್ಕೆ ಇಟ್ಟಿರ್ತಕ್ಕಂಥ ಪ್ರಸಾದ, ಹಬ್ಬದ ಊಟ, ಹಬ್ಬದ ಅಡುಗೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ನಮ್ಮ ಚಿಕ್ಕಪ್ಪನೂ ಸ್ನಾನ ಮಾಡ್ಕೊಂಬಂದು ಎಲ್ಲ ಪೂಜೆ ಮಾಡಿ ತಿಪ್ಪಪ್ಪಂಗೆ ಹಾಲು ತುಪ್ಪವನ್ನು ಬಿಟ್ಟು ಅವರು ಸಹ ಹಬ್ಬದ ಪೂಜೆಯನ್ನು ಮುಗಿಸಿದ್ರು. ಎಲ್ಲರೂ ಅಷ್ಟೇ, ಮಗ ಎಲ್ಲ ಪೂಜೆ ಮಾಡಿದ್ಮೇಲೆ ಎಲ್ಲರೂ ಸಹ ಹಬ್ಬದ ಪೂಜೆಯನ್ನು ಮಾಡಿದ್ರು. ನಾನು ಸಹ ಪೂಜೆಯನ್ನು ಮಾಡಿದೆ ಅಂತಲೇ ಹೇಳ್ಬೋದು ಹಬ್ಬದ್ದು. ನೆಕ್ಸ್ಟು ನಮ್ಮ ಮನೆಯವರು ಸಹ ಸ್ನಾನ ಮಾಡ್ಕೊಂಬಂದು ಪೂಜೆ ಎಲ್ಲ ಮಾಡಿದ್ರು. ಆಮೇಲೆ ನಮ್ಮ ಆಂಟಿನೂ ಸಹ ಶಿವಪೂಜೆಯನ್ನು ಮಾಡಿಕೊಂಡು ಹಬ್ಬದ ಪೂಜೆಯನ್ನು ಮಾಡಿದರು. ನೆಕ್ಸ್ಟು ನಾವು ಈ ಥರ ದೀಪ ಎಲ್ಲ ಹಚ್ಚಿ ವಿಡಿಯೋ ಎಲ್ಲ ಮಾಡಿ ಫೋಟೋಸ್ ಎಲ್ಲ ತೆಗೆದೆ ಅಂತಲೇ ಹೇಳ್ಬೋದು.
ನಾವಿಲ್ಲಿ ಹಬ್ಬನ ಮಧ್ಯಾಹ್ನಕ್ಕೆ ಮಾಡಿದ್ರಿಂದ ಮಧ್ಯಾಹ್ನ ದೀಪ ಹಚ್ಚೋಕ್ಕಾಗಿರಲಿಲ್ಲ, ಅಂದರೆ ಹೊರಗಡೆ ಎಲ್ಲ. ಸಂಜೆ ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ನಮ್ಮ ಆಂಟಿ ಎಲ್ಲ ರೆಡಿ ಮಾಡ್ತಾಯಿದ್ರು. ನೋಡಿ, ತುಪ್ಪದ ದೀಪ, ಅಂದರೆ ಎಣ್ಣೆ ಜೊತೆಗೆ ಸ್ವಲ್ಪ ತುಪ್ಪನೂ ಹಾಕಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡೋದಕ್ಕೆ ದೀಪಾವಳಿ ದೀಪನ ಈ ರೀತಿಯೇ ಮಾಡಬೇಕು ಅಂತ ಆಚರಿಸ್ತಾರೆ ನಮ್ಮ ಆಂಟಿಯರು. ಸೊ ಎಲ್ಲ ದೀಪನೂ ಈ ಥರ ಹಚ್ಚಿ ನೆಕ್ಸ್ಟು ಹೊರಗಡೆ ಎಲ್ಲ ಇಡೋದಕ್ಕೆ ರೆಡಿ ಮಾಡಿದ್ರು. ದೀಪಕ್ಕೆ ಎಣ್ಣೆ, ತುಪ್ಪ, ಬತ್ತಿ ಮತ್ತು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆಯನ್ನು ಮಾಡಿ ನೆಕ್ಸ್ಟು ಹೊರಗಡೆ ತಗೊಂಡೋಗಿ ದೀಪವನ್ನು ಇಡಬೇಕು ಅಂತ ರಾತ್ರಿ ಈ ಥರ ಎಲ್ಲ ರೆಡಿ ಮಾಡಿದ್ದು. ಹೇಗಿದೆ ದೀಪ ಹಚ್ಚಿದ್ದು, ದೀಪದ ಪೂಜೆ ಮಾಡಿದ್ದೆಲ್ಲ? ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ನೆಕ್ಸ್ಟು ನಾನು ಸಹ ದೀಪಗಳನ್ನೆಲ್ಲ ಬಾಗಿಲ ಹತ್ರ ಮತ್ತು ಆಚೆ ಎಲ್ಲ ದೀಪವನ್ನು ಇಟ್ಟೆ. ದೀಪಾವಳಿ ಆಚರಣೆ ಸಂಜೆ ಮಾಡಿದ್ವು ಅಂತಲೇ ಹೇಳ್ಬೋದು. ಹಬ್ಬ ಎಲ್ಲ ಮಧ್ಯಾಹ್ನನೇ ಮಾಡಿ ನೆಕ್ಸ್ಟು ನಮ್ಮ ಮಕ್ಕಳುಗಳು, ಪಕ್ಕದ ಮನೆ ಮಕ್ಕಳು ಎಲ್ಲರೂ ಸಹ ಒಂದು ಸುರ್ಸುರು ಬತ್ತಿ ಮತ್ತಾಪು ಅಂತೀವಿ, ಅದನ್ನೆಲ್ಲ ಹಚ್ಚಿದ್ರು. ನಮ್ಮ ತಂಗಿ ಪಾಪು ಹೆದರುತ್ತಾ ಇದೆ ಇಟ್ಕೊಳ್ಳೋಕ್ಕೆ, ಆದರೂ ಸಹ ಹಿಂಸೆಯಿಂದ ಅಂದರೆ ಧೈರ್ಯ ಕೊಟ್ಟು ಇಟ್ಕೋ ಅಂತ ಹೇಳ್ಬಿಟ್ಟು ಈ ಒಂದು ಸುರ್ಸುರು ಬತ್ತಿನ ಹಚ್ಚಿಸಿದ್ದು ಅಂತಲೇ ಹೇಳ್ಬೋದು. ಈ ರೀತಿ ನಾವು ನೈಟೆಲ್ಲ ಹಬ್ಬವನ್ನು ಆಚರಣೆ ಮಾಡಿದ್ವು ಅಂತಲೇ ಹೇಳ್ಬೋದು. ನಾನು ಸಹ ಇದೆಲ್ಲ ವಿಡಿಯೋ ಎಲ್ಲ ಇದಾದಮೇಲೆ, ಹಬ್ಬ ಎಲ್ಲ ಆದಮೇಲೆ ಕೆಲವೊಂದು ರೀಲ್ಸನ್ನು ಮಾಡಿದೆ ಅಂತಲೇ ಹೇಳ್ಬೋದು. ಹೇಗಿತ್ತು ನಮ್ಮ ಹಬ್ಬ? ನೀವೆಲ್ಲ ಹೇಗೆ ಆಚರಿಸಿದ್ರಿ? ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಇಷ್ಟೊತ್ತು ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳು.